ಸ್ವಾನವು ಮೋರಿ ಎತ್ತಿ ಬಗಳಿದಂತೆ ನೀನು ಬೊಗಳಿದೆ. ಎಲೆ ಅಶ್ವತ್ಥಾಮನೇ, ಎಲೆ ಕರ್ಣ, ಸ್ವಾನದಂತೆ ಬಗಳುವ ಎಲೆ ಅಶ್ವತ್ಥಾಮನೇ, ಸ್ವಾನದಂತ ಬಗಳುವ ಬಂಡ ಕರ್ಣನೇ, ನಿನ್ನ ಬ್ರಹ್ಮಾಸ್ತ್ರಕ್ಕೆ ಜ್ವಾಲಾಸ್ತ್ರವನ್ನು ಹೂಡಿದ್ದೀರಿ ಎಲೆ ಈ ಭಂಡ. ಮೊದಲ ಹೂಡು ನಿನ್ನಯ ಬಾಣ, ಎಣ್ಣೆಯ ಬಾಣದ ಮುಂದೆ ಉಳಿಯುವುದೋ ನಿನ್ನಯ ಪ್ರಾಣ. ಈಗ ತೋರಿದು ನಿನ್ನ ಪ್ರತಾಪದ ಗುಣ. ಎಲೆ ಕರ್ಣ ಎನ್ನದಂತೆ ನೋಡಲಾರ್ಜ ಅದೇ ಪ್ರಕಾರವಾಗಲೇ ಹದಮ ಬಣ್ಣ ಕರ್ಣನ ಕೇಳ ಎನ್ನಯ ನುಡಿಯನ್ನೀಗ, ಎನ್ನಯ ನುಡಿಯನ್ನೀಗ. ಹದಮ ಹದಮನ ಕೇಳು ನೀರ ನಿನ್ನ ಬಲಿಯತನ ತಿಳಿಯಲಿಲ್ಲ. ಈ ಸಾರ ಕಟ್ಟ ಬಿದ್ದಕ್ಕೆ ನಿಲ್ಲಲೇ ಬಂಡ ಕತ್ತರಿಸಿ ಬಿಡುವ ನಿನ್ನ ಎರೆ ಅಶ್ವತ್ಥಾಮನೇ, ಜಾಗ್ರತೆಯಿಂದ ಎನ್ನಡನೆ ಕಾಗ್ಯದ ವಿದ್ದಕ್ಕೆ ಸಿದ್ಧನಾಗ ಎಲೆ ಭಂಡ. ನಿನ್ನ ಮಂಡೆಯನ್ನು ಕಳೆದು ಮಾಡುವನು ನೋಡು ಮೂರು ಮೂರು ತುಂಡ. ಈಗ ತೋರಿಸಿ ನಿನ್ನ ಪ್ರತಾಪದ ಗುಣ. ಏ ಬಂಡ ಇದ್ದ ಕಥನ್ನದ ಭಾಗ ಅದೇ ಪ್ರಕಾರವಾಗಲೇ ಎಳಬೆ ನಾಗರಾಜ್ ಅವರು ದುರ್ಯೋಧನ ಪಾತ್ರ ಮಾಡಿದಂತವರಿಗೆ 100 ರೂಪಾಯಿ ಮಾಡಿರ್ತಾರೆ. ನಿಲ್ಲಿರಿ ಕಲಿಕರ್ಣರೇ, ನಿಲ್ಲ ಅಶ್ವತ್ಥಾಮನ. ಶಿವ ಪೂಜೆಯಲ್ಲಿ ಕರಡಿ ಎಂಬಿಟ್ಟಂತೆ, ಮಂಗಳಕಾರದಲ್ಲಿ ಮಂಗನಮ್ಮಗಸದಂತೆ ನೀವೆಲ್ಲರೂ ಜಗಳಕ್ಕೆ ನಿಂತಿರುವುದೋಸರೆ ವೈರಿಗಳಾದ ಪಾಂಡವರು ಕೇಳಿ ನಗವರು. ಕಲಿಕರ್ಣ ಅಶ್ವತ್ಥಾಮರೇ, ದುರ್ಯೋಧನ, ನೀವು ಒಳ್ಳೆ ಬುದ್ಧಿವಂತರಾದ್ದರಿಂದ ನಿಮ್ ಸತ್ಬಲತನವನ್ನು ನೋಡಲಿಕ್ಕೆ ನಿಮ್ಮನ್ನು ಕರೆಸಲಿಲ್ಲ. ಹೃದಯಕ್ಕೆ ಚಿಂತ ಹತ್ತಿರ ಬದರಿಂದ ಅಂದು ನಿರ್ವಹಣೆ ಮಾಡುತ್ತೇನೆ ಎಂದು ನಿಮ್ಮನ್ನು ಕರೆಸಿದ್ದೇನೆ. ಯಾರ ಕಟ್ಟ ಯಾರ ಮುಂದೆ ಹೇಳದಂತಾಯಿತು. ಇರಲಿ ಇಲ್ಲಿ ಕೇಳಿರೆ ಚೆನ್ನಾಗಿ ರಾಜೇಂದ್ರ. ಇಪ್ಪತ್ತೊಂದು ದಿವಸದ ಒಳಗೆ ಪಾಂಡವರಂ ಜೈ ಯುದ್ಧವನ್ನು ಸಮರ್ಪ ಮಾಡುತ್ತೇನೆ ಎಂದು ಶಪಥವಂ ಮಾಡಿರುವುದರಿಂದ ಇದಕ್ಕೆ ನಿಮ್ಮ ಆಲೋಚನೆ ಏನಂದು ಹೇಳಿರೆ ಎಲ್ಲವಾಯಿತೆ. ನಿಮ್ಮ ಕೈಲಾಗಲಿದ್ದರೆ ನಿಮ್ಮ ಖಡ್ಗದಂದಿಯನ್ನ ಕುತ್ತಿಗೆ ಕತ್ತರಿಸಬಡಿರೆ. ಹಾಬೋ ಚಂದ್ರಕುಲ ಸಂಭವನಾದ ಕೌರವೇಂದ್ರ, ಅವೋ ಗುರುಪುತ್ರನೇ, ಮನಾನಂದ ಎಂದು ವಚನಗಳದು ಬಳಲಬೇಡ. ತೊಟ್ಟ ವೈರಿತ್ತಮಂ ಬಿಟ್ಟು ಕಲ್ಲಿ ಕರ್ಣನಿಗೆ ಮಿತ್ರ ಭಾವ ನಮ್ಮ ಕವಚಮಂ ತೊಟ್ಟು. ಅಭೋ ರಾಜೇಂದ್ರ, ಅವೋ ಅಶ್ವತ್ಥಾಮನೇ, ಕರ್ಣನೋಳ ಅಂತಃಕರನಿಟ್ಟು. ಅವೋ ದುರ್ಯೋಧನ, ಅವೋ ಅಶ್ವತ್ಥಾಮನೇ, ಸಂತೋಷ ಮಾನವನಾಗಿ ಈ ಕರ್ಣನಿಗೆ ದಳಪದ ಪಟ್ಟವಂ ಕಟ್ಟು. ಭಾಲ
ಒಡೆದು ಆ, ಈ ಭೂಮಿಗೆ ಕಡಹಾದಿದ್ದಡೆ ಬಾಲ್ಯ ಅಶ್ವತ್ಥಾಮನ ಎಚ್ಚರ ಎತ್ತಕ್ಕೆ ಜಾಗ್ರತೆಯಿಂದ ಕರ್ಣನಿಗೆ ಜಯನಾದ ಪಟ್ಟು ಕಟ್ಟುವಂತವನಾಗು ಕೌರವಾಚ ಆ, ನಡೆಯಲು ನಮ್ಗೆ ಜಯ ಗೋಚ ಆ, ಅಹೋ ದಿಟ್ಟನಾದ ಗೌರವೇಂದ್ರ ಅವೋ ಕರ್ಣ ಪೊಟ್ಟ ಸತ್ತಾಮನ ಮೇಲೆ ಚಿಟ್ಟಿ ಎಂಬುವುದನ್ನು ಬಿಟ್ಟು ಮಿತ್ರ ಭಾವವೆಂಬ ಕವಚವನ್ನು ತಟ್ಟು ಪಟ್ಟದ ಕತ್ತಿಯನ್ನು ಕರದೊಳು ಧರಿಸಿ ಬಾಲ್ಯ ಎತ್ತರವಾದ ಸಿಂಹಾಸನಕ್ಕೆ ಹತ್ತುಕೊಳ್ಳುವೆನು. ಆ, ಅಹೋ ಗೌರವೇಂದ್ರ ಅವೋ ಕರ್ಣ ತಕ್ಷಣವೇ ನನಗೆ ದಳಪತಿ ಪಟ್ಟವನ್ನು ಕಟ್ಟುವಂತನಾಗು. ಆ, ಈಗೋ ಉತ್ತಮವಾದ ಮುತ್ತಿನಾರವನ್ನು ಎನ್ನ ಕೊರಳಿಗೆ ಧರಿಸಿ ಜೈಘೋಷಣೆಯನ್ನು ಮಾಡಿರೆ ವೀರರೇ ಹಾದಿ ಗಂಭೀರರೇ. ಏಲ ಕಲಿಕರ್ಣ ಅಶ್ವತ್ಥಾಮರೇ ನೀವಾಡದ ದಿಟ್ಟ ನುಡಿಯಂ ಕೇಳಿ ಎನ್ನ ಮನದ ಕಡತಾಪವೋ ಬೆಂಕಿ ಹಾರಿದಂತೆ ಸಂತಾಪವಾಯಿತು. ಫಳಿರ್ಯೇಗೆಲ ಸಾರದೆ ಭೂಪತಿ ಆದಿ ಜಾಗ್ರತೆಯಿಂದ ಕಲಿಕರ್ಣನಿಗೆ ದಳಪದ ಪಟ್ಟವಂ ಕಟ್ಟಿರುವನನ್ನ ಫಳಿರ್ಯ ಡಂಗುರವಮ್ಮಡಿಸೋ ಎಲ ಸಾರದೆ ನಮ್ಮ ಗ್ರಾಮದಲ್ಲಿರುವ ಗುಡಿ ಗೋಪುರಗಳಿಗೆ ಶೃಂಗಾರ ಕಳಸು. ಲಕ್ಷ್ಮೀ ನರಸಿಂಹಸ್ವಾಮಿ ಗೋಪುರಕ್ಕೆ ಬಂಗಾರದ ಕಳಸವಂ ನಿಲ್ಲಿಸೋ. ಎಲ ಸಾರದೆ ಇದು ಅಲ್ಲದೆ ನಮ್ಮ ಶೃಂಗಾರ ಭರತೀಯರಾದ ವಾರಗನ್ಯರಂ ರಾಜಸಭಕ್ಕೆ ಬರಮಾಡು ಸಾರಥಿ ಸಂಭ್ರಮ ನಡೆಯಲಿದೆ. ಅದೇ ಪ್ರಕಾರವಾಗಲಿ ವಾರಗನ್ಯರು ಬಡಬಗಮ್ಮ ಎಳಪೆ ನಾಗರಾಜ್ ಅವರು ಕರ್ಣನ ಪಾತ್ರ ಮಾಡಿದಂತವರಿಗೆ 100 ರೂಪಾಯಿ ನೀಡಿರುತ್ತಾರೆ. ಅವೋ ವಾರಗನಿಯರೇ ಅಹೋ ರಾಜೇಂದ್ರ, ಅವೋ ವಾರಗನಿಯರೇ ಎಮ್ಮನ್ನು ಅರಮಂದಿರಕ್ಕೆ ಬರ ಹೇಳಿದ ಕಾರಣವೇನು? ಏನೇ ದುಂಡ ಮುಖವಲ್ಲ ಚಂದ್ರಮುಖವಲ್ಲವರೇ ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಎನ್ನ ಮನೋ ನೆಂದಿರುವುದರಿಂದ ನಾಟವಂಗೈರೆ ನಾಟ ಮಯೂರಿ ಕಂಡಿಯರೇ ನತ್ತಿಗೆರೆ. ಅಹೋ ರಾಜೇಂದ್ರ, ಅವೋ ವಾರಗನಿಯರೇ ಈಗ ನಾವು ಗಾಯನ ನರ್ತನವನ್ನು ಮಾಡಬೇಕೇ? ಹೌದು ವಾರಗನಿಯರೇ ನಿನ್ನ ಇಷ್ಟದಂತೆ ಆಗಲಿ ರಾಜೇಂದ್ರ. ಅದೇನು ಚೆನ್ನಾಗಿ ಮಧುವನ ಮಧುರವನ ಮಧುವನ ಮಧುರವನ ಮುರವತವದನದ ಸುಖ ಸದನ ಮಧುವನ. ರಸಿಕ ವಸಂತನ ಸ್ವಾಗತ ಸಾಧನ ರಸಿಕ ವಸಂತನ ಸ್ವಾಗತ ಸಾಧನ ವದನ ವಿಲಾಸ ಚೇತನ ವಿಕಸಿತ ವದನ ವಿಲಾಸ ಚೇತನ ಆಶಘೋಷಣ ವಿಲಾಸ ಪೂರಣ ಆಶಘೋಷಣ ವಿಲಾಸ ಪೂರಣ ಆಶಘೋಷಣ ವಿಲಾಸ ಪೂರಣ ಆಶಘೋಷಣ ವಿಲಾಸ ಪೂರಣ ಮಧುವನ ಮಧುರವನ ಮುರವತವದನದ ಸುಖ ಸದನ ಮಧುವನ. ರಾಜೇಂದ್ರ, ಅಹೋ
ರಾಜೇಂದ್ರ, ಅವೋ ಹೊರಗನೀರೇ. ನೀನು ಹೇಳಿದಂತೆ ಗಾಯನ ನರ್ತನವನ್ನು ಮಾಡಿದೆವು. ಹೌದು ಹೌದು ಹೊರಗನೀರೇ. ನಿನ್ನ ಮುಂದಿನ ಮಾತನ್ನು ಅಪ್ಪಣೆ ನಾವು ಏನು? ಕೇಳಿದೆವು. ರಾಜೇಂದ್ರ, ಅವೋ ಹೊರಗನೀರೇ. ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ ರಾಜ ರವಿಕೋಟಿ ತೇಜ. ಅವೋ ನೆತ್ತಿಗೆಯರೇ, ನಿಮ್ಮ ಭಾವಕ್ಕೆ ನಾನ್ ಮೆಚ್ಚಿದೆ. ಹಾ, ಈಗೋ ಮುತ್ತಿನ ಹಾರವು ಕೊಡುವೆ, ತೆಗೆದುಕೊಳ್ಳಿರಿ. ರಾಜೇಂದ್ರ, ನಾರಿಯರೇ, ನಾವಿನ್ನು ಹೋಗಿ ಬರಬೇವು, ನಮಗೆ ಅಪ್ಪಣೆಯನ್ನು ದಯಪಾಲಿಸು. ಅವೋ ಹೊರಗನಿಯರೇ. ರಾಜೇಂದ್ರ, ಕಲಿ ಕರ್ನಾಟಕ ದಳಪತಿ ಬಟ್ಟವಂ ಕಟ್ಟಿದ್ದು ಮುಗಿಯಿತು. ಹಾ, ಎನ್ನ ಮನಸ್ಸು ಸಂತೋಷ ಪಡುತ್ತಾಗಿದ್ದು. ನೀವು ಜಾಗೃತಿಯಿಂದ ಹೋಗಿ ಬಂದಿರಿ ಹೊರಗನಿಯರೇ. ನಿನ್ನ ಇಷ್ಟದಂತಾಗ್ಲಿ ರಾಜೇಂದ್ರ. ಕರ್ಣ ಬಾಪ ಕರ್ಣ. ಕಾದ ಕರ್ಣ ಹಿಂಗೋ ಮಾಡು ನಂದೆ ನೋಡು. ಎಂದ ಪಾಂಡವರಲ್ಲಿಗೆ ಹೋಗಿ ಹ, ಕಲಿ ಕರ್ನಾಟಕ ದಳಪತಿ ಬಟ್ಟವಂ ಕಟ್ಟಿರುವುದರಿಂದ ಬಳಿರಿ ಬರಬೇಕು. ಹ, ಎಲ್ಲ ಸಾರಥಿ ಭೂಪತಿ ಘಟಿಕರಾದರೆ ಎನ್ನೊಡನೆ ಯುದ್ಧಕ್ಕೆ ಬರಲಿ, ಏಡಿಗರಾದರೆ ಎನ್ನ ಪಾದಕ್ಕೆ ಶರಣಾಗತ ಎಂದು ಬೇಡಿಕೊಳ್ಳಲೆ. ಹ, ಜೀವದಾನವಂ ಬೇಡಲೆ. ಖಂಡಿಯ ಸಾರಥಿ ನೀನು ಭಾಗವತಿ ಜಾಗ್ರತೆ. ಅದೇ ಪ್ರಕಾರವಾಗಲು ದೇವ. ಧರ್ಮರಾಯ ಅವಳಿಗೆ ದಾಸರು ಓಬಳೇಶ್ ಅವರು ದುರ್ಯೋಧನನ ಪಾತ್ರ ಮಾಡಿದಂತವರಿಗೆ 200 ರೂಪಾಯಿ ಮಾಡಿರುತ್ತಾರೆ. ಧರ್ಮರಾಯ ಜನಪಾಲ ನಟ ಜನಲೋಲ
ನತ ಜನಲೋಲ ವೈಕುಂಠ ಪಾಲ ನೀನೇ ದೇವಾ ವೈಕುಂಠ ಪಾಲ ನೀನೇ ದೇವಾ ವೈಕುಂಠ ಪಾಲ ನೀನೇ ದೇವಾ 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 ಪರಿಮಾತವಾ 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 ಸೈಲೆನ್ಸ್. ಎಳಪೆ ನಾಗರಾಜ್ ಅವರು ಧರ್ಮರಾಜನ ಪಾತ್ರ ಮಾಡಿದಂಥವ್ರಿಗೆ 100 ರೂಪಾಯಿ ನೀಡಿರುತ್ತಾರೆ. ಜನಪ್ರೇಮಿ ಶಲ ಮನ್ನವ ದೇವಾ ವಿಸ್ತಾರದಿಂದ ಬಂದ ಭಯ ಭಕ್ತಿಯಿಂದ ಕರಂಗಳ ಮುಗಿದು ಹ. ಸತ್ಯ ಸನ್ಮಾನಗಳಿಂದ ಪರಿಶೋಧಿಸುವ ಈ ರಂಗಮಂಟಪಕ್ಕೆ ಬಂದವರಂ ದಾರಂದ ಕೇಳಿದೀಯಾ? ಹೌದು ದೇವಾ. ನೀನು ದಾರಲೈ ಸೇವಾಗ್ರಣಿ ಧೀಮಗ್ರಣಿ. ಓಹೋ ದೇವ, ನಾವು ದಾರಂದರೆ ಕಣ್ಣುಗಳಿಗೆ ಮಹಾತ್ಮರ ದರ್ಶನವೇ ಭೂಷಣ, ಕಾಲುಗಳಿಗೆ ತೀರ್ಥಯಾತ್ರಂಗಳೇ ಭೂಷಣ, ಕೈಗಳಿಗೆ ಸತ್ಪಾತ್ರ ದಾನವೇ ಭೂಷಣ, ಮನೆಗೆ ತಂದೆ ತಾಯಿಗಳೇ ಭೂಷಣ, ಬಯಲಾಟಕ್ಕೆ ಭೂಷಣನಾದ ಎನ್ನನ್ನು ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ. ಎಲಾ ಸಾರಥಿ ದೇವಾ, ನೀನು ಸಾರಥಿಯಾದರೆ ಒಳಿತಾಯಿತು. ಹೌದು ದೇವ. ನಮ್ಮ ನಿಜನಾಮವನ್ನು ಬಿತ್ತರಿಸುವನು ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳು ದೇವ. ಋಗ್ವೇದ, ರುಜುರ್ವೇದ, ಸಮವೇದ, ಅರ್ಥವರ್ಣ ವೇದ. ಹ. ಈ ವೇದಗಳಿಂದ 4 ಮುಖಗಳಿಗೂ ಮೂಲಾಧಾರನಾದ ಶ್ರೀಮನ್ನಾರಾಯಣನೇ ಯಾವ ವೇದಗಳಿಂದ ಪರಿಶೋಧಿಸುವ ಹ. ಎಲ್ಲ ಸಾರಥಿ ದೇವಾ, ಪರಿಶೋಧಿಸುವ ವಿರಾಟನೆಂಬ ಮನಮುನಿಗಳಿಗೂ ಶಾಂತ ರೂಪನೆಂದು ತಿಳಿದು ತನ್ಮೂರ್ತಿಯ ಘನತರ ವಿಕ್ರಮಂ ನೋಡಿ ಭೀತನ ವೇದಾತ್ಮನಲ್ಲಿ ಎಂಬ ಆಧಾರವೆನಿಸಿತ್ತ ಆ. ಎಲ್ಲ ಸಾರಥಿ ದೇವಾ, ರಚಿಕ ಪೂರ್ವಕ ಕುಂಭಕದೋಳು ನಿಲ್ಲಿಸಿ ಆಧಾರ ಚಕ್ರಮಂ ಭೇದಿಸಿ ಹ. ಜ್ಯೋತಿ ರೂಪದಲ್ಲಿ ಏಕೀಕಾರನಾಗಿ ಚಿರದೋಳ್ ಚೀರ ಬೇರದಂತೆ ಜೀವಭಾವ ಓಂ ಅಮೂಲ್ಯ ಮೂರ್ತಿ ಜ್ಞಾನನಂದು ಭರತನಾಗಿದ್ದ. ಹೌದು ದೇವ. ಜಲ ಸಾರಥಿ ದೇವಾ, ಚಂದ್ರ ಪೃಷ್ಠ ಪುಟ್ಟ ಭೇದನಕ್ಕೆ ಪಟ್ಟವರ್ತನಾದ ಧರ್ಮರಾಯನ ಭೂಪತೆಂದ ತಿಳಿಯಲ ಈ ಸಾರಥಿ ಚಾತುರಮತಿ. ಧರ್ಮರಾಯ ಭೂಪತಿ ತಾವಾದರೆ ಈ ಬಂಗಾರದಂತೆ ಕಂಗೊಳಿಸುತ್ತಿರುವ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ಮಹಾನುಭಾವ. ಎಲ್ಲ ಸಾರಥಿ ದೇವಾ, ಈ ಶೃಂಗಾರದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೀಯಾ? ದೇವಾ. ಎಲ್ಲ ಸಾರಥಿ ಭೂಪತಿ ಬುದ್ಧಿಹೀನ ನಂ ದುರ್ಯೋಧನ ರಾಜ್ಯದೋಳು ಹ. ಸಮಭಾಗವಾಗಿತ್ತು. ದೇಶ ಕೋಶಗಳಂ ಬುದ್ಧಿವಂತರಿಗೆ ಹೇಳಿ ಕಳಿಸಿದರೆ ಎಲ್ಲ ಸಾರಥಿ ಭೂಪತಿ ಬುದ್ಧಿವಂತರಿಗೆ ಹೇಳಿ ಕಳಿಸಿದರೆ ಯುದ್ಧ ಮುಖದಿಂದಲೇ ಬಿಡುವನೆಂದಿದ್ದಕ್ಕೆ ಮಹಾಯುದ್ಧವನ್ನು ಪ್ರಾರಂಭಿಸಿ ಹ. ಎಲ್ಲ ಸಾರಥಿ ಭೂಪತಿ ಭೀಷ್ಮ ದ್ರೋಣರನ್ನು ಸಮಯದಲ್ಲಿ ಗೆದ್ದರು. ಹ. ಇವತ್ತಿನ ಯುದ್ಧಕ್ಕೆ ಯಾರನ್ನ ಕಳಿಸಬೇಕೆಂಬ ಕಾರಣ ಬರೋಣವಾಯ್ತು ಸಾರಥಿ. ನಮ್ಮ ತಮ್ಮಂದಿರಂ ಬರೆಯೋಸ ಅತಿ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ. ಭೀಮ ಭೀಮ ಕರ್ಗಮರಣ ಭೀಮ. ಹಂಗ ಅರ್ಜುನನ್ ಕರ್ಕೊಂಬಂದ್ಬಿಡ್ರಪ್ಪ. ಅರ್ಜುನನ
ರಶ್ಮಿ ಕಾನನ್ ಬಿ ಬರ್ದಾಳ ಸೈಲಾನ್ಸ್ ಗುಡ್ಡಿ ಗುಡ್ಡಿಸಿ ಕಾಡು ರಭಸದಿಂದ ಬಂದವರನ್ನು ದಾರೊಂದಿಗೆ ಹೇಳಿದ ದೇವ ದಿವ್ಯ ಪ್ರಭಾವ ಚಂದದಿಂದ ಬಂದವರನ್ನು ದಾರೊಂದಿಗೆ ಹೇಳಿದ ರಾಜ ರವಿಕೋಟಿ ರಾಜ ಬಳಿರ್ರೆ ಎಲೈ ಮಾನವ ದೇವಾ ಆ ತ್ರಿಯಂ ತುಂಬಿದ ಸದ್ಭದ್ರತರಾದ ಮತಗಾತ್ರಂ ಕಂಡ ಕೂಡಲ ದಿಕ್ ದೇಶದೋಳ್ ವಿರುದ್ಧ ಯಾವತ್ ಫಲಾನ್ವಿತ ರಾಜರು ಎಲ್ಲ ಮಾನವ ದೇವಾ ಬಳಿರ ಸ್ವಲ್ಪ ವಜ್ರ ವೈಢ್ಯಗಳು ಒಪ್ಪಂಬದಿಂದ ಕಪ್ಪವನ್ನು ಕೊಟ್ಟು ಸಂತೋಷದಿಂದ ಹೋಗುವರು ಹರೇ ಇಂಥ ನಿರ್ಧರೇಂದ್ರಿಗಣಂ ಬಲ ಉದ್ರೇಗಣಂ ದಾರಂದು ಕೇಳುವ ನೀನು ದಾರಲೆ ನರಿನೇ ಸರಿ ಎಂದಕ್ಕೆ ಓಹೋ ದೇವಾ ನಾವು ದಾರಂದರೆ ಸಿಟ್ಟಿನಲ್ಲಿ ದುರ್ವಾಸ ಜ್ಞಾನದಲ್ಲಿ ವೇದವ್ಯಾಸ ಕವನದಲ್ಲಿ ಕಾಳಿದಾಸ ವಚನ ಸಾಹಿತ್ಯದಲ್ಲಿ ಕನಕದಾಸ ಪುರಾಣ ಪುಣ್ಯಕಥಗಳ ಬರೆದವನು ಪುಂಡರಿದಾಸ ವಿದ್ಯೆಗೆ ಅಡಿಗಲ್ಲು ಅಂಬೇಡ್ಕರ್ ದಾಸ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಸೋತೆನು ಲಕ್ಷಾಂತರ ರೂಪಾಯಿ ಲಾಸ ನಾನು ಓದಿರೋದು ಬರೇ 3ನೇ ಕ್ಲಾಸ್ ಪಾಸ ದಾಸಾನುದಾಸ ಸಾರಥಿ ನಾನಲ್ಲವೇನು ದೇವ ಹೇಳಬೇಕು ತಮ್ಮ ನಾಮಾಂಕಿತವ ಬಳಿರ್ರೆ ಎಲೈ ಸಾರಥಿ ನಾವು ದಾರಂದರೆ ಯಾವುದಾರು ದೇವ ಖಳವಾದ ಮಾತು ಗಾಂಭೀರ್ಯ ಕೇಳಲು ಆತ್ತ ಪಡುವೆಯ ಅರೇ ಎಲ್ಲ ಸಾರಥಿ ಹೋಬದಿ ಹಾಗಾದರೆ ಭದ್ರವಾಗಿ ನಿಲ್ಲ ಅದೇನು ಚೆನ್ನಾಗಿ ಹೇಳ್ದೇವ ಎಲ್ಲ ಸಾರಥಿ ಹೋಬದಿ ಬಳಿರ ಎಪ್ಪತ್ತು ಮಣದ ಎಂದರ್ಪಡಿಸಿದ 70 ಮಣದ ಗಜವನ್ನು ಈ ಕಮ್ಮನಿಗೆ ಕಟ್ಟಿಸಿದೆ ಅರೇ ಬಳಿರ ಯಾವ ಬ್ರಹ್ಮಾಂಡವು ಈ ಭಾಗವಾಯಿತು ಎಲ್ಲ ಸಾರಥಿ ಹೋಬದಿ ಕುಂಭನಿ 80 ದಿಕ್ಕಂಗಳು ಚಿರ್ರನೆ ಚೀರ ಹಾರಿಬಿದ್ದವು ಎಲ್ಲ ಸಾರಥಿ ಹೋಬದಿ ಇದು ಅಲ್ಲದೆ ಮತ್ ಗಜಂಗಳಂ ಬಂದಿದ್ದು ಪಶುಪತಿ ಬೋ ಎಂದು ಕರೆಕ್ಟ್ ಐತೆ ಹೋದರು ಹಾರಿಬಿದ್ದವು
ಕೇಳಿದೆಯಲ್ಲ ಸಾರಥಿ ಹ ಬೋಳಿರ ಹಾಲಲಲಲಲಲ. ಯಾವ ಬ್ರಹ್ಮಾಂಡದೊಳ ಭಂಡನಾದ ಕುಲ ಕೌರು ನಂಬ ಸಣ್ಣನಪ್ಪನೆ ನಮ್ಗೆ ವೈರಾಗಿರೋಣ. ಹಲೇ ಸಾರಥಿ ಭೂಪತಿ ಮುಂಭಾಗದೊಳ ನಿಂತು ಹಿತವನ್ನ ಮಾಡುವ ತ್ರಾಣ ಅವನಿಗೆಲ್ಲಿದೆ? ಹಲೇ ಕ್ರೂರನಂತ ನಮ್ಮ ಸಿರಿ ಸಂಪತ್ತನ್ನೆಲ್ಲ ಅಪರಿಚಿತ ಮೂರ್ಖನು ತೆಕ್ಕವ ಸಿಕ್ಕರೆ ಬೋಳಿರ ಹಾಲಲಲಲಲ. ಅವನ ಪಕ್ಕೆಲುಬುಗಳನ್ನು ಪಟ್ಟನ ಮುರಿದು ಈ ಭೂಮಿ ತಟಕ್ಕೆ ಉದಿಸುವನ. ಹಲೇ ಹಲೇ ಸಾರಥಿ ಭೂಪತಿ ಎಲ್ಲ ಸಾರಥಿ ಭೂಪತಿ ಇಂಥ ಅತುಲಿತ ಪರಾಕ್ರಮಿಗಳಾದ ಕುಂತಿದೆ ಉದುರುದೊಳ ಉದ್ಭವಿಸಿ ಹ ಖಲಿ ಭೀಮ ರಿಪುಕುಲ ಧಾಮ ಹ ಅರಿಕುಲ ಸೋಮ ಹ ಜಗಜ್ಜಟ್ಟಿ ಭೀಮಸೇನ ಮಹಾರಾಜರೆಂದು ಹರಿಗರಿಗೆ ದಂಡನ ಎಂದು ಜೈವೇರಲು ಓಡಿಸಲ ಸಾರಥಿ ಓಡಿಸಿದ್ದೇವೆ. ಅದೇ ಪ್ರಕಾರವಾಗಲೇನ ಅಲ್ಲಿ ಮುಯಿ ಮಾರೋರು ಈ ಮುಖಾಂತರ ಬರಬೇಕಂತ ವಿನಂತಿ. ಕಲಿಭೀಮ ಸೇನನು ತಾವಾದರೆ ಈ ಸಭೆಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಳಿರೇ ಎಲೆ ಸಾರಥಿ, ಈ ಚಟುಲತರ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ರಾಜಾದ್ರಿರಾಜ ಗಣ್ಣನಾದ ನಮ್ಮಣ್ಣನು ರಾಜಕಾರ್ಭಾರ ನಿಮಿತ್ತ ಆತನ ಬೆಂಬಲವಾಗಿ ಹೋರಾಡಲು ಬರನ್ನವಾಯಿತು ಕನ್ಯಾ ಸಾರಥಿ. ನಮ್ಮ ಆಗ್ರಜನ ತೋರಿಸದಿ ಜಾಗೃತಿ. ಇಲ್ಲೇ ವಾಮಭಾಗದಲ್ಲಿ ಕುಳಿತಿರುವ ನೋಡು ಭೂಪತಿ. ಗಡಬಡಿಸುತ್ತ ಬಂದವರನ್ನು ದಾರನ್ನು ಕೇಳಿದವರೆಗೆ ಭಾಗ್ಯವದಿರಿಯ ದೇವ ಚಂಡ ಪ್ರಚಂಡ ಭುಜ ಬಲರ್ದಂಡ ವಿಂಡ ರಾಜರ ಗಂಡ ಜಗತ್ ಪ್ರಚಂಡ ಫಲ ಮಂಡಲಂ ಚಂಡಾಡಿಸುವ ಗಂಡಗಲಿ ಮಾರ್ತಂಡ ರಣದಾರ್ಥಂಡ ಅರೇ ದೇವ ಭಪ್ಪರ ರೋಷಾನಲವು ಎನ್ನ ಲಾಭನ್ಯವ ದೇವ ಹೊಳಿದ ಹಾಲ ಕರಿಸಿದರೆ ಶತ್ರು ರಾಯರ ತಡೆಯಲಾರದೆ ಬಾಯಿ ಬಿಟ್ಟರು. ಬಲೆ 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 ಲಾಭಾನ್ನವ ದೇವ ಹೊಳಿದ ಹಾಲ ಹರ್ಪುಟ ವಿಗ್ರಹನಂ ಭಾರಂದು ಕೇಳುವ ನೀರುದಾರಲೈಲರನೆ ಸರಿಯಿಂದಕ್ಕೆ ದರ್ಶನನೆ. ಓಹೋ ದೇವ ನಾವು ದಾರಂದರೆ ಯುದ್ಧ ಮಾಡುವನ ಪರಾಕ್ರಮಿ ರಣರಂಗದಲ್ಲಿ ತಿಳಿಯುವುದು, ದಾನ ಮಾಡುವನ ಪರಾಕ್ರಮಿ ಬರಗಾಲದಲ್ಲಿ ತಿಳಿಯುವುದು, ಮದುವೆಯಾದವನ ಪರಾಕ್ರಮಿ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ಅವರಿಗೆ ಮದುವೆ ಮಾಡಿದರೆ ತಿಳಿಯುವುದು, ಶಾಸ್ತ್ರ ಕಲಿತವನ ಪರಾಕ್ರಮಿ ಅನುಭಾವಿಗಳಲ್ಲಿ ವಾದ ಮಾಡಿದರೆ ತಿಳಿಯುವುದು. ಅಂತ ಅನುಭಾವಿಗಳನ್ನು ಕೂಡಿ ನನ್ನ ಸ್ವರೂಪವನ್ನು ತಿಳಿಯಬೇಕೆಂದು ಬಂದ ನನ್ನನ್ನು ಒದ್ದಡ್ಡಿ ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ. ವಲ್ಲಿದನಾದ ಸಾರಥಿ ಭೂಪತಿ ಯುದ್ಧ ಬರವಂತನಾಗೋ ಚಿತ್ತ ಬಿಟ್ಟು ಕೇಳು. ಸಲ್ಲಲಿತ ಹೃದಯವುಳ್ಳವನಾಗಿ ಎನ್ನ ದಸನಾಮಂಗಳ ಕೇಳಲು ಆದರ ಪಡೆವಿಯೋ ಸಾರಥಿ. ಭೂಪತಿ ನಾಲ್ಮೆಯಿಂದ ಬೇಳವನು ಕಲ್ಲ ದೇಹವನಾಗಿ ಕೇಳಿ ಎನ್ನ ನಾಮಾಂಕಿತ. ಅದೇನು ಚೆನ್ನಾಗಿ ಹೇಳ ಭೂಪತಿ. ಹೊಳಿರ ಯಾದವನಾವೇ ಪ್ರಬಲ ಶಕ್ತಿನಿಂದ ಓಂ ಕರೆಸಿ ಶಕ್ತಿನಿಂದ ಕಪ್ಪಮಂ ಕೊಡದೆ ತಪ್ಪಿದವನಂ ತಕ್ಕಣದೋಳ ಭಂಡರನಂ ಹಿಡಿದು ತರಸೆ ಎಲ್ಲ ಸಾರ
ಮಂಡಳಿಯವರ ಇರವರಣಗೂದಲಂ ಹೊಂದೊಂದಾಗಿ ಎಣಸೆ ಹ. ಕಿತ್ತೆ ಪಟ್ಟದ ಕಾಲಿಗೆ ಆಯ್ದು ಪಿಜಂಡೆಯ ಮಾಡಿ ಕಟ್ಟಿ ಹಲೇ ಆ ಭಂಡರನಂ ಪಿರದಂದ ಜೀವಿಸಿದಂತ ಮಾಡಿದೆ. ಹೌದು ದೇವ. ಸಾರಥೆ ಭೂಪತಿ ಪ್ರಚಂಡ ಕೀರ್ತಿಯ ಈ ಭೂಮಂಡಲದೊಳಗೆ ಹೊರಸೂಸುವುದು. ಸಾರಥೆ ಭೂಪತಿ ನೀನಾದರೆ ಕೇಳಿರಬಹುದು ಭಪ್ಪರ ಚಂದ್ರಕೀಲಾದ್ರಿಯಳು ಚಂದ್ರಶೇಖರನಂ ತಡೆಯೇ ಸಮರಂಗದೊಳ ಮೆಚ್ಚಜೆ ಕಿರತೇಶ್ವರನಿಂದ ಪಾಶಪದಸ್ತ್ರವನ್ನು ಪಡೆದೆ. ಬರೇ 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 ಶ್ರೀನಿವಾಸದಿಂದ ಮೂರು ಲೋಕದ ಗಂಡನಿಸಿದ ಎನ್ನ ಫಲಚರಣದೊಳ ಮುದ್ದಿನ ಕಾಲ್ಪಂಡ ಎಂಬರಜೆ ಹ. ಮಹಾಸೂರನಂದನಿಸಿದೆ. ಹಲೇ ಆ ಸಾರಥೆ ಭೂಪತಿ ಇಂಥ ಅತಲಿತ ಪರಾಕ್ರಮ ನಿರ್ಜರಪತಿಯ ಮಂತ್ರದಿಂದ ಕುಂದಿ ದೇವಿಯ ಗರ್ಭಾಬ್ದಿಗೆ ಭ್ರೂಣಚಂದ್ರನಂತಪ್ಪು ಎಲ್ಲ ಸಾರಥೆ ಹ. ಎನ್ನ ದಶನಾಮಂಗಳೇಳುವನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಭೂಪತಿ. ಮೊದಲನೇ ನಾಮ ಅರ್ಜುನ, ಎರಡನೇ ನಾಮ ಫಲ್ಗುಣ, ಮೂರನೇ ನಾಮ ಭಾರತ, ನಾಲ್ಕನೇ ನಾಮ ಕಿರೀಟ, ಪಂಚನಾಮ ಸೇನವಾಹನ. ಸಾರಥಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಭೂಪತಿ. ಷಷ್ಠಿ ನಾಮ ಭೀಮಸ್ತ, ಏಳನೇ ನಾಮ ವಿಜಯ, ಎಂಟನೇ ನಾಮ ಗಾಂಧೀವಿ, ಒಂಬತ್ತನೇ ನಾಮ ಸದರಾಜ್ಯ, ಭೋಳಿರ ಹ. ಇಂಥ ದಶನಾಮಗಳಿಂದ ಮೆರೆಯುವ ಅರ್ಜುನ ವೈರ್ಯದ ಗರ್ಜುನ ತಾರುಣ್ಯಮರ್ಜುನ ಮೂರು ಲೋಕದ ಗಂಡ ಅರ್ಜುನ ಮಹಾರಾಜನ ಮೇಲೆ ಈ ಸರದ ಒಳಿಸಿ ಜೈಬೇಕೆನ್ನ ಅದೇ ಪ್ರಕಾರವಾಗಲಿ ದೇವ. ಅರ್ಜುನ ಮಹಾರಾಜರು ತಾವಾದರೆ ಬಂಗಾರದಂತೆ ಕಂಗೊಳಿಸುತ್ತಿರುವ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಹೊಳಿರ್ಯಲ ಈ ಸಾರಥೆ ಭೂಪತಿ ಈ ಸದ್ಭದ್ರತರಾದ ಸಭಾಸ್ಥಾನಕ್ಕೆ ಬಂದ ವಿಹಿತವೇನೆಂದರೆ ಅದೇನು ದೇವ? ಹೋಳಿರ ಹೊರಗ್ರಹಿಸೆ ದುರುಳ ದುರ್ಯೋಧನ ನಮ್ಮ ಸಿರಿಯಂ ಅಪರಸೆ ಹ. ಸಮರಕ್ಕನಿ ಹ. ಸಾರಥೆ ಭೂಪತಿ ಹೊಳಿರ ಸಂಬರಜ ಮುಂದಾಲೋಚನೆ ಮಾಡುವ ಪ್ರಯೋಕ್ತ ಪರೋಣವಾಯಿತು ಖಂಡಿಯ ಸಾರಥಿ ಎಂಬ ಮತವಿತನಾದ ಪಡನೆ ಮುಂದಿನ ಕಾಳಗದ ಅರ್ಪುಟವನ್ನು ನೋಡಿ ಬೇಗನೆ ಆಗಲಿ ದೇವ. ನಮೋ ನಮೋ ಅಗ್ರಜ ನಮ್ಮನ್ನು ಕರೆಸಿದ ಕಾರಣವೇನು ಅಣ್ಣ ರಾಜಾತ್ರಿ ಗಣ್ಣ ನಿಮಗೆ ಶುಭವಾಗದ ಮೇಲಕ್ಕರೆ ತಮ್ಮಂದಿರೇ. ಅಹೋ ಅಗ್ರಜ ಚೆನ್ನಾಗಿ ಕೇಳಿ. ಅದರ ಸಂಸ್ಥಾನವಾಗಿ ಹೇಳು ಅಗ್ರಜ. ರಾಜದ ಮಗ ಭೀಮ, ಹೇಳುವೆ ಕೇಳು ನಿನ ಮರ್ಮ. ಇಂದ್ರ ಕುಮಾರನೆ ನಿನ್ನು ಕೇಳು, ವಿರಾದಿ ವೀರನೆ ಕಲಿಪಾತ. ಓ ಭೀಮಾ ಓ ಪಾತ, ಓ ಭೀಮಾ ಓ ಪಾತ. ಅಹೋ ತಮ್ಮದೇನ? ಚೆನ್ನಾಗಿ ಕೇಳಿ. ಚೆನ್ನಾಗಿ ಹೇಳು. ನಮ್ಮಯ ಸತಿಗೆ ಬಂದವ ಪಡಿಸಿದ ದುಷ್ಟ ದುಷ್ಟತನನ.
ರಾಜನ ಮಣ್ಣು ಪಕ್ಷ ಬಂದ ಅಗ್ರಜ. ದ್ರೌಪದಿ ಬಾಮ, ನಮ್ಮಯ ಸತಿಗೆ ಭಂಗವ ಪಡಿಸಿದ ದುಷ್ಟ ದುಶ್ವಸನನೋ ದುಷ್ಟನಾದ ದುಶ್ವಾಸನನು ಕೊಂದು ನಮ್ಮ ದ್ರೌಪದಿಯೇ. ಆ ದೃಷ್ಟನಾದ ದುಶ್ವಾಸನ ಸುದ್ದಿಯನ್ನೆತ್ತಿದರ ಎನ್ನಗೆ ಅಡಗಿದ್ದ ಕೋಪವನ್ನು ಪಡೆದಪ್ಪಿಸಬೇಡ ಅಗ್ರಜ. ಅಹೋ ತಮ್ಮಗೈರ, ಚೆನ್ನಾಗಿ ಕೇಳಿರಿ. ದುಷ್ಟನಾದ ದುಶ್ವಾಸನನ ಕೊಂದು ನಮ್ಮ ದ್ರೌಪದಿಯೇ. ಶಾಂತಿ ತೋರಿಸಿರಿ, ಕೀರ್ತಿ ಬೆಳಗಿಸಿರಿ, ಪಾಂಡವರ ಕೀರ್ತಿ ಬೆಳಗಿಸಿರಿ. ವೀರಾದಿ ವೀರರೇ ಅನುಜರೇ. ಅಹೇ ತಮ್ಮಗೈರ, ಚೆನ್ನಾಗಿ ಕೇಳಿರಿ. ಜಗದಿ ಬಲಾಢ್ಯದ ಬಲ ಭೀಮ, ಏಳುವೆ ಕೇಳೋ ನಿನ ಮರ್ಮ. ಇಂದ್ರ ಕುಮಾರನ ನೀನು ಕೇಳೋ, ವಿರಾದಿ ವೀರನ ಕಲಿಪಾತ, ವಿರಾದಿ ವೀರನ ಕಲಿಪಾತ. ನಮ್ಮಯ ಸತಿಗೆ ಭಂಗವ ಪಡಿಸಿದ ದುಷ್ಟ ದುಶ್ವಸನನೋ ದುಷ್ಟನಾದ ದುಶ್ವಾಸನನು ಕೊಂದು ನಮ್ಮ ದ್ರೌಪದಿಯೇ. ಶಾಂತಿ ತೋರಿಸಿರಿ, ಕೀರ್ತಿ ಬೆಳಗಿಸಿರಿ, ಪಾಂಡವರ ಕೀರ್ತಿ ಬೆಳಗಿಸಿರಿ. ವೀರಾದಿ ವೀರರೇ ಸೂರರೇ. ಅಹೇ ತಮ್ಮಗೈರ, ಚೆನ್ನಾಗಿ ಕೇಳಿರಿ. ಜಗದಿ ಬಲಾಟದ ಬಲ ಭೀಮ, ಏಳುವೆ ಕೇಳೋ ನಿನ ಮರ್ಮ. ಇಂದ್ರ ಕುಮಾರನ ನೀನು ಕೇಳೋ, ವಿರಾದಿ ವೀರನ ಕಲಿಪಾತ, ವಿರಾದಿ ವೀರನ ಕಲಿಪಾತ. ಅಹೋ ತಮ್ಮಂದಿರೇ, ಮನಧೋಳು ನಂದಿ ಕುಂದಿ ಬಲು ತಾಪಗೊಂಡಿರಿವೆ. ಚಿಂದನ ಹಿತ್ತದೋಳು ದುಶ್ವಾಸನಂ ಸಂಹರಿಸಿ ನಮ್ಮವರ ಸತಿಮತಿಯಂತಿರುವ ದ್ರೌಪದಿ ಮನಸ್ಸು ಸಂತೋಷ ಪಡಿಸುವುದಕ್ಕಾಗಿ ಯುದ್ಧಕ್ಕೆ ಹೋಗಲು ನೆರರೆ ತಮ್ಮಂದಿರೇ ತ್ರಿಲೋಕ ಸೂರರೇ. ನಿನ್ನ ಇಷ್ಟದಂತಾಗಲ ಅಗ್ರಜ. ದರ್ಗವನ್ನೂರು ಸುರೇಶ್ ಅವರು ಭೀಮನ ಪಾತ್ರ ಮಾಡಿದಂಥವರಿಗೆ ಈ ಗಡಿಯಾರವನ್ನು ಆಯರ್ ಮಾಡಿರುತ್ತಾರೆ. ಈಶ್ವರ ಗಂಗಾಧರ ಉಮಾಮಹೇಶ್ವರ ದಯ ತೋರ ಕರುಣಾಳು ಮಹೇಶ್ವರ ದಯ ತೋರ ಕರುಣಾಳು ಮಹೇಶ್ವರ ಪೊರೆಯೋ ಶಶಿಶೇಖರ ದಯ ತೋರ ಕರುಣಾಳು ಮಹೇಶ್ವರ. ಪುರಿಸಲೆಂದು
ಸೈಲೆನ್ಸ್. ರೂಪನಗುಡಿ ಕಮಲ್ ರಾಜಣ್ಣನವರು ನಮ್ಮ ಪವಿತ್ರಮ್ಮ ಅಕ್ಕನ ದ್ರೌಪದಿ ಪಾತ್ರ ನನ್ನ ಕಷ್ಟವನ್ನು ಯಾವಾಗ ಪೂರೈಸಿವೆ ಅಲ್ಲಬಾ? ಅದು ಯಾವ ಕಷ್ಟವ ಕಾಂತೆ? ಕಾಂತ, ಸುಂದರಿ ಆ ದುರುಳನಾದ ದುಶ್ಯಾಸನನು ಹೇ. ಎನ್ನ ಜಡೆಮುಡಿಯಂ ಪಿಡಿದು ಇಲ್ಲಿಗೆ 13 ವರ್ಷವಾಯಿತು. ಸ್ವಲ್ಪ ಕಾಲವನ್ನು ಸೈರಿಸು ಕಾಂತೆ. ಈ ಸಮಯದಲ್ಲಿ ಕಾಲ ಕೂಡ ಬಂದಿರುವುದು. ಹೌದೇನು ಪ್ರಿಯ? ಹೌದು ಸುಂದರಿ. ಹೇಳುವಿನ ಕೇಳೋ. ಅದೇನು ಸಂಸ್ಕಾರವಾಗಿ ಹೇಳ ಕಾಂತೆ. ಪಾರ್ಥರಾಜನೇ ಪ್ರಾಣಕಾಂತನೇ ಸಂಸ್ಕಾರವಾಗಿ ಹೇಳು. ಪಾರ್ಥರಾಜನೇ ಪ್ರಾಣಕಾಂತನೇ ಎನ್ನಾಯ ಕಷ್ಟವನ್ನು ಪರಿಹರಿಸೋನೇನ ಬೇಡುವೆ ನಾನ ಪಾರ್ಥರಾಜನೇ. ಧೋರಳನಾದ ದುಶ್ಯಾಸನನ ಜಡೆ ಮುಡೆಯನ ಪಿಡಿದೆಳೆದಾನ. ದುಶ್ವಾಸನ ಸುದ್ದಿಯನ್ನೆತ್ತದರ ಎನ್ನಗಾಡಗಿದ್ದ ಕೋಪವನ್ನು ಪಡೆದೆಪ್ಪಿಸಬೇಡ ಕಾಂತೆ. ಕಾಂತ, ಸುಂದರಿ ಅವನನ್ನು ಕುಟ್ಟಿ ಕುಟ್ಟಿ ಯಮಪಟ್ಟಣಕ್ಕೆ ಕಳಿಸಬಾರದೆ. ಆತಕ್ಕೆ ಅವನ ಕುಟ್ಟಿ ಯಮಪಟ್ಟಣಕ್ಕೆ ಕಳಿಸಿ ಬರುವನ ಕಾಂತೆ. ನಿಮ್ಮಣ್ಣನಾದ ಧರ್ಮರಾಯನ ಕೂಡ ಒಂದು ಆಜ್ಞೆಯನ್ನು ಪಡಿ. ನಮ್ಮ ಅಣ್ಣನಾದ ಧರ್ಮರಾಜನ ಆಜ್ಞೆಯಾಗಿರುವುದು ಸುಂದರಿ. ಕಾಂತ, ಸುಂದರಿ ನಿಮ್ಮಣ್ಣನ ಆಜ್ಞೆ ಕೊಡುವುದು ಯಾವಾಗ? ನನ್ನನ್ನು ರಕ್ಷಣೆ ಮಾಡುವುದು ಯಾವಾಗ? ಸುಂದರಿ ಇಲ್ಲಿಗೆ ಅಜ್ಞಾತವಾಸ ಮುಗಿದು ಅಣ್ಣನ ಆಜ್ಞೆ ಆಗಿದೆ. ಕಾಂತ, ಸುಂದರಿ ಧೋರಳನಾಥ ದುಶ್ಯಾಸನ ಜಡೆ ಮುಡೆಯನ ಪಿಡಿದೆಳೆದಾನ. ಅವನೇನ ಕೊಲ್ಲದೆ ಎನ್ನ ಮೌನವಾಗಿ ಇರಬೇನ ಪಾರ್ಥರಾಯನೇ ಎನ್ನ ಪ್ರೇಮ ಕಾಂತನೇ ಪಾರ್ಥರಾಜನೇ ಪ್ರಾಣಕಾಂತನೇ ಪಾರ್ಥರಾಜನೇ ಪ್ರಾಣಕಾಂತನೇ ಪ್ರಾಣಕಾಂತ. ಹೇ ಪ್ರಾಣಕಾಂತೆ. ಆ ಮೂಢಮತಿಯಾದ ದುಶ್ಯಾಸನನು ಸೀರೆ ಸೆಳೆದು ಎನ್ನ ವಸ್ತ್ರಾಭರಣಗಳನ್ನು ಕಳೆದುಕೊಂಡೆನು. ಹೊಳಿರ ಕಡಗಾಲವನ್ನು ಕೂಡು ಬಂದಿರುವುದ ಕಾಂತೆ. ಕಾಂತ, ಕಾಂತೆ ಇಲ್ಲಿಗೆ 13 ವರ್ಷವಾಯಿತು. ಎನ್ನ ಸಂಕಟವನ್ನು ನೀನು ಯಾವಾಗ ಪರಿಹರಿಸುವೆ ಕಾಂತ ಗುಣವಂತ? ಹಾಗೆ ಪತಿರುತ ಶಿರೋಮಣಿಗಳಾದ ದ್ರೌಪದ ಪ್ರಾಣಕಾಂತ, ಪಾಂಡವರ ಸಂಪದ ಪರಿಯಿಂದ ಪ್ರಲಾಪಿಸುವುದು ತರವಲ್ಲ. ಹೇ ಸುಂದರೇ, ನೀನೇನು ಸಾಮಾನ್ಯದವಳಲ್ಲ. ಸೃಷ್ಟಿಸಿದ ಆದಿಶಕ್ತಿಯು ನೀನು. ಸಕಲ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡುವ ಮಾತೆಯೋ ನೀನು. ಹೇ ಸುಂದರೇ, ನೀನು ತಾಯಿಯಾಗಿ ಹುಟ್ಟಿಸಿದೆ, ಮಾಯಕ್ಕೆ ಮನಗೊಟ್ಟಿದೆ. ಬಾಯಾಂತರಂಗದೊಳೆ ನೀನು ನಿಜವಾದ ಜ್ಯೋತಿಕಾಂತ. ಬಿಡಿನ ಮನದ ಚಿಂತೆ. ಕಾಂತ, ಸುಂದರೇ, ಏನು ಹೇಳಿದೆ? ಇದ್ದ ಮಾತನ್ನೇ ಹೇಳಿರುವನು ಸುಂದರೇ. ತಾಯಿ ಸ್ವರೂಪಿಯನ್ನು ಹೇಳುತ್ತಿರುವಿಯಾ? ಹೌದು ಕಾಂತ. ನಿನ್ನ ನಡತೆ ಯಾಕೋ ಸರಿ ಬಂದಂತೆ ಕಾಣುತ್ತಿಲ್ಲ. ಅದು ಯಾತಕ್ಕೆ ಸುಂದರೇ? ಮೋರು ಲೋಕ ವೀರ ವಿಜಯ ರಣರಂಗದಲ್ಲಿ ಮಹಾಶೋರ ಮೋರು ಲೋಕ ವೀರ ವಿಜಯ ರಣರಂಗದಲ್ಲಿ ಮಹಾವೀರ. ನಿನ್ನ ಮಾತು ಒಪ್ಪಲಾರೆ, ನಿನ್ನ ನಡತೆ ಹೇಳಲಾರೆ. ನಿನ್ನ ಮಾತು ಒಪ್ಪಲಾರೆ ಪ್ರಾಣಕಾಂತನೇ ಪಾರ್ಥರಾಜನೇ ಎನ್ನ ಪ್ರಾಣ
ರಾಜನೇ ಪಾರ್ಥ ರಾಜನೇ ಎನ್ನ ಪ್ರಾಣ ಕಾಂತನೇ. ಕಾಂತ, ಕಾಂತೆ, ನಿನಗೇಕೆ ತಲೆ ಕೆಟ್ಟಂತೆ ಕಾಣುತ್ತಿರುವುದು? ಅದು ಯಾತಕ್ಕೆ ಸುಂದರಿ? ವಲ್ಲಭ, ವಲ್ಲಭೆ, ಸತಿಯನ್ನು ಮಾತೆ ಎಂದು ಮಾತನಾಡುತ್ತಿರುವೆಯಲ್ಲ, ಹೌದು ಸುಂದರಿ. ನಿನ್ನ ನಡತೆ ನನಗೇಕೆ ಸರಿ ಹೋಗಲಿಲ್ಲ ಕಾಂತ ಗುಣವಂತ? ಅದು ಯಾತಕ್ಕೆ ಸರಿಯಾಗೋದಿಲ್ಲ ಸುಂದರಿ? ಅಶೇ ಕಾಂತೆ, ಕೆಲ ಕೆಟ್ಟವರಂತ ಮಾತನಾಡುವುದಕ್ಕೆ ನಾನೇನ ಅಜ್ಞಾನಿಯಲ್ಲ. ಏ ಸುಂದರಿ, ಸುಂದರ, ಹೊಳಿರೆ ಕುರುಳಿಸ ಕೆಲ ಎತ್ತಿ ಮರೆಯುವ ಛಲದಾಂಕ ಪ್ರಾರ್ಥನೆಗೆ ಇಂಥ ನುಡಿ ನುಡಿಯಬೇಡ. ಹೇ ಜಯದೇವಿ, ಕಾಂತ, ನಿನ್ನ ಪದುರುತ ಫಲದಿಂದ ಸೂರ್ಯನಾರಾಯಣನ ಮೆಚ್ಚಿಸೆ ಅಕ್ಷಯ ಪಾತ್ರೆಯಂ ಪಡೆದ 12 ವರ್ಷ ವನವಾಸದೊಳ ನಾಲಿಗೆ ಫಲು ಸವಿ ಸವಿಯಾಗಿ. ಹೇ ಸುಂದರಿ, ಸುಂದರ, ಬಿಸಿ ಬಿಸಿಯಾಗಿ ಪದಾರ್ಥಗಳನ್ನು ಬಡಿಸಿ ನಮ್ಮ ಐವರ ತಲೆ ಕಾಯ್ದುಕೊಂಡು ಬಂದಾಗಿಗ ಮಾತ ಎಂಬುದರಲ್ಲಿ ದೋಷ ಇರುವುದಿಲ್ಲ. ಹೇ ದ್ರೌಪದಿ, ಪ್ರಾಣಪತಿ, ಇದಕ್ಕೊಂದು ಶ್ಲೋಕ ಉಂಟು, ಹೇಳುವನು ಕೇಳಿ ಶ್ಲೋಕ. ಚೆನ್ನಾಗಿ ಹೇಳು. ಕಾರ್ಯಸು ಮಂತ್ರೆ ಕರುಣೆ ಸುಧಾನಿ ಭೋಜಸ್ಸು ಮಾತಾ ಶಯನಸ್ಸು ರಂಭ ರೂಪಸ್ಸು ಲಕ್ಷ್ಮೀ ಸಮಯ ಧರಿತ್ರೆ. ಷಡ್ಗುಣ ಭಾರ್ಯಂ ಕುಲ ಉದ್ಧಾರಮಂ. ಹೇ ಕಾಂತೆ, ಕಾಂತ, ಇದರ ತಾತ್ಪರ್ಯವೇನೆಂದರೆ ಏನು ಪ್ರಿಯ? ಕಾರ್ಯದಲ್ಲಿ ಮಂತ್ರಿಯಾಗಿ, ಕರ್ಣದಲ್ಲಿ ದಯವಂತಿಕೆಯಾಗಿ, ರೂಪದಲ್ಲಿ ಲಕ್ಷ್ಮಿಯಾಗಿಯೋ. ಹೇ ಸುಂದರ, ಸುಂದರ, ಭೋಜನದಲ್ಲಿ ತಾಯಿಯಾಗಿ ಈ 6 ಗುಣಗಳಿಗೆ ಪ್ರಜ್ವಲಿಸುವ ನಾರಿಯೋ ಕುಲ ಉದ್ಧಾರವೆಂದು ಶಾಸ್ತ್ರ ಇರುವುದು. ಹೇ ವಲ್ಲಭೆ, ವಲ್ಲಭ, ನೀನು 6 ಗುಣಗಳಿಗೆ ಮೇಲಾಗಿ ತೋರುವುದರಿಂದ ತಾಯಿ ಎಂದು ವಂದಿಸಿದರೆ ಪಾಪ ಬರುವುದಿಲ್ಲ. ದ್ರೌಪದ ಶಿರೋಮಣಿ, ಪಾಂಡವರ ಮೋಹದರಾಣಿ, ಮೋಹನಾಂಗ, ಮೋಹನಾಂಗೆ, ಹೇಳುವಿನ ಕೇಳು. ಸಂಸ್ಕಾರವಾಗಿ ಹೇಳು. ಅಕ್ಷಯ ಪಾತ್ರೆಯ ಕರುಣೆ ಪಕ್ಷಿ ವಾಹನ ರಕ್ಷಣೆ. ಅಕ್ಷಯ ಪಾತ್ರೆಯ ಕರುಣೆ ಪಕ್ಷಿ ವಾಹನ ಸ್ಮರಣೆ. ಎತ್ತ ಬೇಡ ಇನ್ನೂ ಮೇಲೆ ಪಕ್ಷಿ ವಾಹನ ಸುದ್ದಿ ಎನ್ನ ಕಾಂತನೇ ಮೋಹನಾಂಗನೇ ಪಾರ್ಥರಾಜನೇ ಮೋಹನಾಂಗನೇ ಪಾರ್ಥರಾಜನೇ ಪ್ರಾಣಕಾಂತನೇ. ಅಹೇ ಪ್ರಾಣಕಾಂತ, ಅಹೇ ಪ್ರಾಣಕಾಂತೆ, ಅಕ್ಷಯ ಪಾತ್ರೆ ವರವಾಗಲೆಂದು ನೀಡಿದ ಆ ನಮ್ಮ ಶ್ರೀಹರಿಯನ್ನು ಹೇ ಈ ವೇಳೆಯಲ್ಲಿ ಆ ಸುದ್ದಿಯನ್ನು ಎತ್ತದಿರು ಕಾಂತ. ಕಾಂತೆ, ನಮ್ಮಣ್ಣನ ಅಂತಃಕರಣಿ ದೃಷ್ಟಿ ನನ್ನ ಮೇಲಿದ್ದರೆ ಇಷ್ಟು ಹೊತ್ತಿಗೆ ಆ ದುರುಳನನ್ನು ಕೊಲ್ಲುತ್ತಿದ್ದ. ಹೇ ಕಾಂತ, ಕಾಂತೆ, ಆ ಶ್ರೀಹರಿಯ ಸುದ್ದಿಯನ್ನು ಎತ್ತಬೇಡ ಕಾಂತ ಗುಣವಂತ. ಆಶೆ ಪತಿಋತು ಶಿರೋಮಣಿಯಳಾದ ದ್ರೌಪದ ಪ್ರಾಣಕಾಂತ, ಪಾಂಡವರ ಸಂಪದ. ಸುಂದರ, ಪತಿಋತಿಯ ಸೋಕ್ತಿ ಶಕ್ತಿಯ ಫಲದಿಂದ ಭೂಕಂಪಾಯಮಾನ ಮಾಡುವ ರಣಧೀರ ಚತರಂಗ ಬಲವನ್ನು ಸವರಿ ಗುಟ್ಟಿ ಗುಟ್ಟಿ ಮತ್ಸಮರ್ಥ. ಸುಂದರ, ನಿನ್ನ ಕಂಠದೋಳು ಪರಿಸೋಪುವ ಮಂಗಳ ಸೂತ್ರದ ಬಲಿನ ಅಲ್ಲದೆ ಹೇ ವಲ್ಲಭೆ, ವಲ್ಲಭ, ಬಪ್ಪರ ಮೆರೆಯುವ ಈ ಖಾಂಡಿವಿ ಧನಸಿನ ಚಮತ್ಕಾರ ನಿನ್ನ ಫಣಿಮಂಡಲದೋಳು ಮೆರೆಯುವ ಸಾಂದ್ರ ಕುಂಕುಮದ ಫಲ್ಮೆಯಿಂದ ಪರಶಿವನೋಳ ಮುಂಕೊಂಡು ಕಾಳಗಮ ಮಾಡ ಕಂಗಣ್ಣಿನಿಂದ ನನಗೆ ಬಂದಿತಲ್ಲದೆ. ಹೌದು ಕಾಂತ, ವಲ್ಲಭೆ, ವಲ್ಲಭ, ಈ ಪಂಚ ಪಾಂಡವರಿಗೆ ವನದೇವತೆಯಾಗಿ ಘನ ವಿಫಲದೋಳು ಪಾಲಿಸಿವೆ. ಏ ಸುಂದರ, ಸುಂದರ, ರಣದೇವಿಯಾಗಿ ನಿವಾತ ಕೌಚಕರನ್ನು ನನ್ನಿಂದಲೇ ಕೊಲ್ಲಿಸಿದೆ. ಹೌದು ಕಾಂತ, ನನಗೆ ಫಲಡ್ಡನೆಂಬ ಹೆಸರೊಂದಿಸಿದೆ. ಹೇ ದ್ರೌಪದಿ, ಪ್ರಾಣಪತಿ, ದುರ್ಮಾರ್ಗನಾದ ಕೌರವನ ವಂಶ ನಿರ್ಮೂಲ ಮಾಡಲ ಮೂರ್ತಿ ದೇವತೆಯಾಗಿ ನಿಂತಿರುವೆ ಎಂದು ಎನ್ನ ಮನಕ್ಕೆ ನಿಶ್ಚಯವಾಗಿರ್ಪದ ಪದ್ಮದಳಾಕ್ಷ
ಏನಿರುವುದು ಪೇಳಿ ನಿನ್ನ ಮನದ ಅಪೇಕ್ಷೆ? ಮೋಹನಾಂಗ ಮೋಹನಾಂಗೆ ಮತ್ತು ಹೇಳುವಿನ ಕೇಳು. ಅದೇನು ಸಂಸ್ಕಾರವಾಗಿ ಹೇಳು ಸುಂದರಿ. ಎನ್ನ ಕೈ ಹಿಡಿದ ಪತಿ ದೇವ, ಎನ್ನ ಬಾಳಿಗೆನೇ ಮಹಾದೈವ. ಎನ್ನ ಕೈ ಹಿಡಿದ ಪತಿ ದೇವ, ಎನ್ನ ಬಾಳಿಗೆನೇ ಮಹಾದೈವ. ಎನ್ನ ಮಾತರು ನಡೆಸೋ ನೀನು, ಎನ್ನ ಮಾತರು ನಡೆಸೋ ನೀನು. ಬೇಡುವೆ ನಾನು ನಿನಗೆ ಪ್ರಿಯ, ಬೇಡುವೆ ನಾನು ನಿನಗೆ. ಎನ್ನ ಕೈ ಹಿಡಿದ ಪತಿ ದೇವ, ಎನ್ನ ಬಾಳಿಗೆನೇ ಮಹಾದೈವ. ಮೋಡ ದುಶ್ವಾಸನನ ಕೊಲ್ಲಾದೆನೇನೋ ಎನ್ನೋ. ಎನ್ನ ಮಾತನ್ನು ನಡೆಸೆನುವೇನು, ಎನ್ನ ಮಾತನ್ನು ನಡೆಸೆನುವೇನು. ಬೇಡುವೆ ನಾನು ನಿನಗೆ ಪ್ರಿಯ, ಬೇಡುವೆ ನಾನು ನಿನಗೆ. ಕೈ ಹಿಡಿದ ಪತಿ ದೇವ, ಎನ್ನ ಬಾಳಿಗೆನೇ ಮಹಾದೈವ. ಎನ್ನ ಕೈ ಹಿಡಿದ ಪತಿ ದೇವ, ಎನ್ನ ಬಾಳಿಗೆ ಮಹಾದೈವ. ಈ ಪ್ರಾಣೇಶ್ವರ, ಹೇ ಪ್ರಾಣಕಾಂತೆ, ಆ ದುರ್ಮಾರ್ಗನನ್ನು ಕೊಲ್ಲಿ ಅವನ ನಿಟ್ಟೆಲುಬುಗಳನ್ನು ಮುರಿದು ಹೇ ಕಾಂತ ಕಾಂತೆ, ಅವನನ್ನು ಯಮಪಟ್ಟಣಕ್ಕೆ ಕಳಿಸಿದ ಮೇಲೆ ಎನ್ನ ಮನಸ್ಸಿಗೆ ಸಂತೋಷವಾಗುವುದು ರಮಣ, ಸನ್ಮೋಹನ ಬರಣ. ಹೇ ಚಿತ್ತ ಜನಸತಿ ಎಂದಿರುವ ಮತ್ ಪ್ರಾಣದಲ್ಲವೇ? ಹೇ ಸುಂದರೇ, ಸುಂದರ, ಸತ್ತವಂತರ ತುಂಬಿದರ್ಪ ಸಭೆಯಲ್ಲಿ ಶ್ವಾಸನ ನಿನ್ನ ಜಡಮುಡಿಯಂ ಹಿಡಿದ ತಿದ್ದೆಳೆದಾಡುವುದ ನೋಡಿ ವಸಂತ ಕಾಲ ನಿಂತರಂತೆ. ಶೈಲಾಸ್, ಹೇ ಸುಂದರೇ, ಸುಂದರ, ಸೌರೋದ್ರೇಕವೆಂಬ ರೋಷಾನಲವು ಎನ್ನ ನಾಶಾಪುಟದಿಂದ ಹೊರಸೂಸುವುದಂ ಕಂಡು. ಹೇ ಸುಂದರೇ, ಸುಂದರ, ಅಣ್ಣಯ್ಯನ ಕಾದ ಕಬ್ಬಿಣದ ಮೇಲೆ ನೀರರಿಯದಂತೆ ಶಾಂತಿ ಮಾಡಿದ ಸಜ್ಜನಗಳಿಗೆ ನಿಧಾನಗಳೆಂಬುದು ಗೊತ್ತಾಗಿರುವುದು. ಹೇ ಪದ್ಮದಳಾಕ್ಷೆ, ಸುಂದರ, ನಿನ್ನ ಪ್ರತಿಜ್ಞೆ ಕೈಗೂಡಿಸುವುದಕ್ಕಾಗಿ ಹೋ ಪದ್ಮದಳಾಕ್ಷನಾದ ಶ್ರೀಯರಿಯೋ ಈ ಮಹಾ ಯುದ್ಧವನ್ನು ಧ್ರುವ ದುರ್ಯೋಧನನಿಂದಲೇ ಯುದ್ಧವನ್ನು ಸಾರಿರುವುದು. ಹೌದೇನು ಕಾಂತ? ಸುಂದರೇ, ಅಚೇ ಕಾಂತೆ, ವಲ್ಲಭ, ಈ ಮಹಾಯುದ್ಧವು ಸುರಾಸುರರಿಗೆ ಭಯಂಕರವಾಗಿರುವುದು. ಹೇ ವಲ್ಲಭೆ ಕಾಂತ, ರಣಗೂದಲನಿಂದ ನೆಲದಾಡುವ ನೀನು ಕುರುಕುಲವೆನ್ನೆಲ್ಲ ಸಮ್ಮರಸ ತಿನ್ನಲಿಕ್ಕೆ ಯಮಧರ್ಮನಾದ ತನಿಜೇನ ಮೂರ್ತಿ ದೇವತೆಯ ಹತ್ಯಾತುರ ಆವೇಶ ಕಂಡು. ಹೇ ಸುಂದರೇ, ಸುಂದರ, ಕೈತೈ ಎಂದು ನೃತ್ಯವನ್ನಾಡಿ ರಣದೇವತೆಯನ್ನು ಕುರುಭೂಪಲನು ತಿಳಿಯದೇ ಹೋದನು. ಹೇ ಸುಂದರೇ, ತಿಳಿದು ಧರ್ಮರಾಯನ 3 ಲೋಕದೊಳ ಪ್ರಖ್ಯಾತವಂತನಾಗಿರುವ ಕಾಮನೆ ಕಲಾಂಸಗಾಮಿನಿ. ಮೂರು ಲೋಕದ ವಿಜಯ ರಣರಂಗದಿ ನೇಮಾಸೋರ. ಪ್ರಾಣಕಾಂತ, ಸುಂದರೇ, ಸುಂದರ, ಹೇ ದ್ರೌಪದಿ, ನಿನಗೆ ಸ್ವಲ್ಪ ಆದರೆ ನನ್ನ ಮೇಲೆ ಅಂತಃಕರಣವೂ ಬಾರದೆ ಇನ್ನ ಮೇಲೆ ಅಂಧಕರಣ ಹುಟ್ಟುವುದು ಆ ಭ್ರಷ್ಟ ದುಶ್ವಾಸನಂ ಸಂಹಾರ ಮಾಡಿ ಬರುವನು. ಸುಂದರೇ, ಯಾವಾಗ? ಈ ಕಾಲ ಒತ್ತು ಹುಟ್ಟುವುದರೊಳಗೆ ಸಂಹಾರ ಮಾಡಿ ಬರುವನು. ಸುಂದರೇ, ಈಗ ಸಮಯ ಬಂದಿರುವುದೇ? ಈಗ ಸಮಯ ಬಂದಿರುವುದು. ಸುಂದರೇ, ನಮ್ಮ ಅಣ್ಣನ ಆಜ್ಞೆ ಕೊಟ್ಟಿರುವನೇ? ನಮ್ಮ ಅಣ್ಣನ ಆಜ್ಞೆಯಾಗಿರುವುದು. ಹೊಳಿರ ದುಶ್ವಾಸನ ಯಾವ ಮೂಲೆಯಲ್ಲಿ ಅಡಗಿಕೊಂಡಿದ್ದರ ಅವನಂ ಕೊಲ್ಲಾಕುವನು. ಸುಂದರೇ, ನಿನ್ನ ಮಾತು ಒಪ್ಪಲಾರೆ ನಾನು, ಕರ ಮುಗಿದು ಬೇಡುವೆ ಎನ್ನ. ನಿನ್ನ ಮಾತು ಒಪ್ಪಲಾರೆ ನಾನು, ಎನ್ನ ಮಾತನ್ನು ಕೇಳೋನೆ.
ಬಂಧನವನ್ನು ಕಾಂತ ಬಿಡಿಸಿನ ಬಂಧನವನ್ನು ಎನ್ನ ಕೈ ಹಿಡಿದ ಪತಿದೇವ ಎನ್ನ ಬಾಳಿಗೆನೆ ಮಹಾದೈವ ಎನ್ನ ಕೈ ಹಿಡಿದ ಪತಿದೇವ ಎನ್ನ ಬಾಳಿಗೆ ಮಹಾದೈವ. ಪ್ರಾಣೇಶ್ವರ, ಏ ಪ್ರಾಣಕಾಂತೆ, ಆ ದುರುಳನನ್ನು ನೆನೆಸಿಕೊಂಡರೆ ಎನ್ನ ಕಾಲು ಚುಂಗುಷ್ಟದಿಂದ ಮಸ್ತಕದವರೆಗೆ ಬೆಂಕಿ ಎತ್ತಿ ಬಾಧಿಸುತ್ತಿರುವುದು. ಹೊಳಿರ ತಲೆಯನ್ನು ಒಡೆದು ಅವನ ರಕ್ತದಿಂದ ನಿನ್ನ ಮಂಗಳ ಸ್ಥಾನವನ್ನು ಮಾಡಿಸುವನ ಕಾಂತ. ನೀವೈವರು ಗಂಡರಿದ್ದು ಒಬ್ಬ ಹೆಂಡತಿಯ ಮಾನ ರಕ್ಷಣೆಯನ್ನು ಮಾಡಲಿಲ್ಲ. ಅಣ್ಣನ ಆಜ್ಞೆ ಇಲ್ಲದೆ ಸುಮ್ಮನ ಕಣ್ಣಿನೊಳಗಿಲಿಗಿರುವುದು ಕಾಂತ. 3 ಲೋಕದ ಗಂಡ, ಹೇ ಸುಂದರೇ, ಪಾಸು ಪಶಸ್ತ್ರವನ್ನು ಪಡೆದ ಗಂಡ, ಫಳಿರ ಪದಸ್ತ್ರವನ್ನು ಪಡೆದ ಆ ರಣರಂಗಣವೆಲ್ಲ ಎಣಮಯ ಮಾಡಿದ ಮಹಾವೀರನ ಸುಂದರಿ ನಾನು. ಈ ಕಾಲ್ಪಂಡೆ ನಿನಗೆ ದಂಡ. ಯಾತಕ್ಕೆ ಸುಂದರಿ? ವಿಜಯ, ಅಹೇ ದ್ರೌಪದಿ, ಪ್ರಾಣಪತಿ, ಅಹೇ ಸುಂದರಿ, ಹೇಗಾದರೂ ಮಾಡಿ ಎನ್ನ ಕಷ್ಟವನ್ನು ಪರಿಹರಿಸೋಕಂತ ಗುಣವಂತ. ನಿನ್ನ ಕಷ್ಟವನ್ನು ಸಹಜದಿಂದ ಪರಿಹರಿಸುವನ ಸುಂದರಿ. ಸೈಲೆನ್ಸ್. ಗೋವಿಂದವಾಡಿ, ಗೋವಿಂದವಾಡಿ. ಸೈಲೆನ್ಸ್. ಗೋವಿಂದವಾಡು ಸೂರ್ಯರಾಮಾಂಜನೇಯವರು ನಮ್ಮ ದ್ರೌಪದಿ ರಾಣಿ ಪಾತ್ರ ಮಾಡಿದಂಥವರಿಗೆ 500 ರೂಪಾಯಿ ನೀಡಿರುತ್ತಾರೆ. ನಮ್ಮ ಅಣ್ಣನಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.